ನಮಸ್ಕಾರ ಆರ್ಸಿಬಿ ಅಭಿಮಾನಿಗಳೇ. ಐಪಿಎಲ್ ಇತಿಹಾಸದಲ್ಲೇ ಹಿಂದೆಂದೂ ಕೇಳರಿಯದ ಅತಿ ದೊಡ್ಡ ಸುದ್ದಿಯೊಂದು ಈಗ ಹೊರಬಿದ್ದಿದೆ. ನಮ್ಮ ಹೆಮ್ಮೆಯ ಬೆಂಗಳೂರು ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಹೊಸ ಮಾಲೀಕರ ಕೈ ಸೇರಿದೆ. ಹೌದು, ಬರೋಬ್ಬರಿ 18 ವರ್ಷಗಳ ಕಾಲ ನಮ್ಮ ತಂಡವನ್ನು ಮುನ್ನಡೆಸಿದ್ದ ಯುನೈಟೆಡ್ ಸ್ಪಿರಿಟ್ಸ್ ಅಥವಾ ಡಿಯಾಜಿಯೋ ಕಂಪನಿ ಈಗ ತನ್ನ ಸಂಪೂರ್ಣ ಪಾಲನ್ನು ಮಾರಾಟ ಮಾಡಿದೆ. ಈ ತಂಡವನ್ನು ಖರೀದಿಸಿದ್ದು ಭಾರತದ ದೈತ್ಯ ಉದ್ಯಮ ಸಮೂಹ ಆದಿತ್ಯ ಬಿರ್ಲಾ ಗ್ರೂಪ್. ಈ ಡೀಲ್ ನಡೆವಿದ್ದು ಬರೋಬ್ಬರಿ 16,706 ಕೋಟಿ ರೂಪಾಯಿಗೆ, ಅಂದರೆ ಸುಮಾರು $1.78 ಬಿಲಿಯನ್. ಅಂದಹಾಗೆ ಈ ಒಕ್ಕೂಟದಲ್ಲಿ ಕೇವಲ ಬಿರ್ಲಾ ಗ್ರೂಪ್ ಮಾತ್ರವಲ್ಲ, ಟೈಮ್ಸ್ ಗ್ರೂಪ್, ಬ್ಲ್ಯಾಕ್ ಸ್ಟೋನ್ ಮತ್ತು ಬೋಲ್ಟ್ ವೆಂಚರ್ಸ್ ಕೂಡ ಪಾಲುದಾರರಾಗಿದ್ದಾರೆ. ವಿಶೇಷವೆಂದರೆ ಆರ್ಸಿಬಿ ಪುರುಷರ ತಂಡ ಮಾತ್ರವಲ್ಲದೆ ಚಾಂಪಿಯನ್ ಆಗಿರುವ ಮಹಿಳಾ ತಂಡದ WPLನ ಮಾಲೀಕತ್ವವು ಈಗ ಇವರದ್ದೇ. 2008ರಲ್ಲಿ ವಿಜಯ್ ಮಾಲ್ಯ ಅವರು ಈ ತಂಡವನ್ನು ಕೇವಲ $111 ಮಿಲಿಯನ್, ಅಂದರೆ ಸುಮಾರು 450 ಕೋಟಿಗೆ ಖರೀದಿಸಿದ್ದರು. ಈಗ ಇದು 16,706 ಕೋಟಿಗೆ ಮಾರಾಟವಾಗಿದ್ದು, ಕಳೆದ 18 ವರ್ಷಗಳಲ್ಲಿ ತಂಡದ ಮೌಲ್ಯ ಸುಮಾರು 16 ಪಟ್ಟು ಹೆಚ್ಚಾಗಿದೆ. ಇದು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ವ್ಯವಹಾರ. ಆರ್ಯಮನ್ ವಿಕ್ರಮ್ ಬಿರ್ಲಾ ಕುಮಾರ್ ಮಂಗಲಂ ಬಿರ್ಲಾ ಅವರ ಪುತ್ರ. ಇವರು ರಣಜಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ಪರವಾಗಿ ಆಡಿದ ಅನುಭವ ಹೊಂದಿದ್ದಾರೆ. ಇವರು ಸ್ವತಃ ಕ್ರಿಕೆಟಿಗನಾಗಿರುವುದರಿಂದ ತಂಡದ ತಾಂತ್ರಿಕ ನಿರ್ಧಾರಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುವ ಸಾಧ್ಯತೆ ಇದೆ. ಇವರು ಕ್ರಿಕ್ಬಜ್ನಂತಹ ಕ್ರೀಡಾ ವೇದಿಕೆಗಳನ್ನು ಹೊಂದಿದ್ದಾರೆ. ಇದು ತಂಡದ ಬ್ರ್ಯಾಂಡ್ ಪ್ರಚಾರಕ್ಕೆ ಸಹಾಯ ಮಾಡುತ್ತದೆ. ಆರ್ಸಿಬಿ 2024ರಲ್ಲಿ WPL ಮತ್ತು 2025ರಲ್ಲಿ IPL ಟ್ರೋಫಿ ಗೆದ್ದಿದ್ದು ಈ ಭಾರೀ ಬೆಲೆ ಸಿಗಲು ಮುಖ್ಯ ಕಾರಣ. ವಿಶ್ವದ ಅತ್ಯಂತ ಮೌಲ್ಯಯುತ ಕ್ರೀಡಾ ಫ್ರಾಂಚೈಸಿಗಳ ಪಟ್ಟಿಯಲ್ಲಿ ಈಗ ಆರ್ಸಿಬಿ ಕೂಡ ಮುಂಚೂಣಿಯಲ್ಲಿದೆ. ಈಗ ಆರ್ಸಿಬಿಯ ಹೊಸ ಚೇರ್ಮನ್ ಆಗಿ ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಅಧಿಕಾರ ವಹಿಸಿಕೊಳ್ಳುತ್ತಿದ್ದಾರೆ. ಇವರೊಬ್ಬ ವೃತ್ತಿಪರ ಕ್ರಿಕೆಟಿಗ ಕೂಡ ಹೌದು. ಹಾಗಾದ್ರೆ ಈ ಹೊಸ ಮಾಲೀಕತ್ವ ಆರ್ಸಿಬಿ ತಂಡದ ಅದೃಷ್ಟ ಬದಲಾಯಿಸುತ್ತಾ? ಮುಂದಿನ ಸೀಸನ್ನಲ್ಲಿ ಇನ್ನೂ ಹೆಚ್ಚು ಟ್ರೋಫಿಗಳು ನಮ್ಮದಾಗುತ್ತವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸಲ ಕಪ್ ನಮ್ದೇ ಅನ್ನೋದನ್ನ ಮರಿಬೇಡಿ. ಈ ಸಲ ಕಪ್ ನಮ್ದೇ.